ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ಬಹಳ ಪ್ರಮುಖವಾಗಿ BJP ಮತ್ತು JDS ಸಪ್ರೇಟಾಗಿ ಚುನಾವಣೆಗಳು ಎದುರಿಸ್ತಾವ ಅನ್ನುವಂಥ ಮಾತುಗಳನ್ನ ಕೇಳಿ ಬರ್ತಾಯಿದ್ವಿ. ಆದರೆ ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ಜಂಟಿಯಾಗಿದ್ದರೆ ನಮ್ಮ ಭವಿಷ್ಯ ಫಿಕ್ಸ್ ಭದ್ರ ಅನ್ನುವಂಥ ಭಾವನೆ ಎರಡು ಪಕ್ಷಗಳಲ್ಲೇ ರಾಜ್ಯದ ಮಟ್ಟಿಗೆ ಮೂಡಿದೆ. ಯಾಕಂತಂದ್ರೆ DKC ಅವರು ಆಕ್ರಮಣಕಾರಿ ನೀತಿ ಅವರು ಡಿಫೆನ್ಸ್ ಆಡೋದು ಭಾಳ ಕಡಿಮೆ ಅಂತ ಅನ್ನಿಸ್ತದೆ. ಅವರು ಡೆವಲಪ್ಮೆಂಟ್ ನೋಡಿದರೆ, ಮುಖ್ಯಮಂತ್ರಿ ಆದಂಥ ಡೆವಲಪ್ಮೆಂಟ್ ನೋಡಿದರೆ, ಅದರಲ್ಲೂ ಬಲಿಷ್ಠ ಸಿದ್ದರಾಮಯ್ಯರನ್ನ ಬದಿಗೆ ಸರಿಸಿದ್ದನ್ನು ನೋಡಿದರೆ DKC ಅಂದುಕೊಂಡಷ್ಟು ಸುಲಭಲ್ಲ. ಯಾಕಂತಂದರೆ ಅವ್ರು ಏಕಕಾಲಕ್ಕೆ ಸಿದ್ದರಾಮಯ್ಯನೂ ಒಳಗೊಳಿಸ್ಕೊಂಡ್ರು, ತಾವು ಬೇಕಾದಂಥದ್ದನ್ನು ಸಾಧಿಸ್ಕೊಂಡ್ರು. ಯಾಕಂದರೆ ಸಿದ್ದರಾಮಯ್ಯ ಸುತ್ತಮುತ್ತಲು ಒಂದು ಬಲಿಷ್ಠವಾದ ಸಂಘಟನೆ ಇತ್ತು. ಅದನ್ನೆಲ್ಲ ಛೇದಿಸಿ ಛಿದ್ರ ಮಾಡಿ ಅವ್ರನ್ನಷ್ಟು ಹೊಡೆದು ತಮ್ಮ ಕಡೆ ತಗೊಂಡ್ಬಿಟ್ರು. ಹೀಗಾಗಿ ಸಿದ್ದರಾಮಯ್ಯರ ಶಕ್ತಿ ಇವತ್ತು ಮೊದಲಿದ್ದಂಥದ್ದಿಲ್ಲ. ಇದೆಲ್ಲರಿಗೂ ಗೊತ್ತಾಗುವಂಥ ವಿಷಯ ಆಗ್ಯದ. ಹಾಗಂತ ಕೂಡ ಅವ್ರು ಕಡಿಮೆ ಅಂತೂ ಅಲ್ಲ, ಅದು ಮಾತು ಬೇರೆ. ಆದರೆ ರಾಜಕೀಯದಲ್ಲಿ ಇರುತ್ತಿರುವ ಹೆಚ್ಚುಗಳು ಭಾಳ ಮಹತ್ವದ್ದು ಆಗ್ತಾವೆ. ಆ ದಿಶೆಯಲ್ಲೇ DKC ಭಾಳ ಎಚ್ಚರಿಕೆಯಿಂದ ಗುಡ್ ಪ್ಲ್ಯಾನ್ ಮಾಡಿ ಕಾಂಗ್ರೆಸ್ಸನ್ನು ಬಲಿಷ್ಠ ಮಾಡ್ಕೊಂಡಿದ್ದಾರೆ. ಇವತ್ತು 2028ರಲ್ಲಿ ಸಿದ್ದರಾಮಯ್ಯನೂ ತೆಗೆದು ಹಿಡ್ಕೊಂಡಿದ್ದಾರೆ, ಜೊತೆಗೆ BK ಹರಿಪ್ರಸಾದ್ ತೆಗೆದುಕೊಂಡಿದ್ದಾರೆ, ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಮತ್ತು ಈಗಾಗಲೇ ಪರಿಷತ್ ಚುನಾವಣೆಗಳು ಗೆದ್ದು ತೋರಿಸಿದರು ಯಾರು ರೀತಿ ನಾವು ಗೆಲ್ಲಬಹುದು ಅನ್ನೋದನ್ನು. ವಿಶೇಷವಾಗಿ BJPಯ ಶಾರ್ ಅವ್ರು ಮಾಡೋ ತಂತ್ರಗಳನ್ನು ಇವ್ರು ಮಾಡಿದರು. ಅದು ಭಾಳ ಗಮನಾರ್ಹ ವಿಷಯ ಅದ. ಹೀಗಾಗಿ ಇವರು ಎದಕ್ಕೂ ಯಾವುದೇ ಕೆಲಸಕ್ಕೂ ಹೇಸುವವರಲ್ಲ. ವಾಮ್ ಮಾರ್ಗ ಇರ್ಬೋದು, ಸರಳ ಮಾರ್ಗ ಇರ್ಬೋದು, ಯಾವುದೇ ಮಾರ್ಗ ಇರ್ಬೋದು, ಐ ಆಮ್ ರೆಡಿ ಟು ಕಾಂಟೆಸ್ಟ್ ವಿಚ್ ಒನ್ ಮೇ ಬಿ ಅನ್ನುವಂಥ ಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಅವ್ರನ್ನ ಎದುರಿಸೋದು ಹೇಗಪ್ಪ ಅಂದ್ರೆ ನಾವು ಜಂಟಿಯಾಗಿ, ಇಲ್ಲಾಂದ್ರೆ JDS ಹೊಡೆದು ತೆಗೆದು ಹೋಗ್ಬಿಡ್ತಾರೆ, ಪಾಸ್ ಮಾಡ್ತಾರೆ. BJPಯಲ್ಲಿ ಹೊಡೆದು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ದುಡ್ಡಿನ ಮುಂದೆಲ್ಲ ಮೊನ್ನೆ ಪರಿಷತ್ ಚುನಾವಣೆ ಮಾಡಿದ್ದಾರೆ. ಇನ್ನು ಶಿಕ್ಷಕರದ್ದು, ಅದೇ ಪದವೀಧರದ್ದು ಬರುವುದವ ಎಲೆಕ್ಷನ್ನ, ಅದರಲ್ಲಿ ನಾವು ಕಿತ್ತಾಡಿದ್ರೆ ಅಭ್ಯರ್ಥಿ ಹೋಗಿಬಿಡ್ತೀವಿ ಅನ್ನುವಂಥ ಒಂದು ನಂಬಿಕೆ ಇವತ್ತು ಮೂಡಿದೆ. ಅದೇ ಕಾಲಕ್ಕೆ ಗ್ರೇಟರ್ ಬೆಂಗಳೂರದ್ದು ಅದ, ನಾವು ಕಿತ್ತಾಡಿದ್ರೆ ನಾವು ಬಿಟ್ಟು ಕೊಡಬೇಕಾಗ್ತದೆ. ಇಲ್ಲೇ ಅದಕ್ಕಾಗಿ ಒಬ್ರಿಗೊಬ್ರು ತ್ಯಾಗ ಮಾಡುವಂಥದ್ದು, ಕೂಡಿ ಹೋಗುವಂಥದ್ದು ಅವಶ್ಯ ಅಂತೇಳಿ ನಡೆದ ಮೀಟಿಂಗ್ ಹೈಕಮಾಂಡ್ ಅದನ್ನು ಡೈರೆಕ್ಷನ್ ಮಾಡಿದೆ. ಅದನ್ನು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪ್ರೆಸ್ ಮುಂದೆ ನಮ್ಮ BY ವಿಜೇಂದ್ರ ಅವರ ಹೇಳ್ಕೊಂಡಿದ್ದಾರೆ. ಹೌದು, ನಾವು ಕೂಡಿ ಹೋಗ್ಬೇಕು, ಬಿಟ್ಟರೆ ಕೆಡ್ತದ, ಅದಕ್ಕೆ ಜೋಡಿಯಾಗಿರ್ಬೇಕು ಅನ್ನೋಂಥ ನಿರ್ಧಾರಕ್ಕೆ ಹೈಕಮಾಂಡ್ ಬಂದದ. ಜೊತೆಗೆ ಆ ಮಾತನ್ನು ಪಾಲಿಸೋದಕ್ಕೆ ವಿಜೇಂದ್ರ ಅವರು ಸಹಿತ ರೆಡಿಯಾಗಿದ್ದಾರೆ. ಅಂದ್ರೆ ಈ ಮುಂಬರುವ ದಿನಗಳಲ್ಲಿ ಚುನಾವಣೆ ಗೆಲ್ಲೋದು ಒಬ್ಬೊಬ್ಬರಾಗಿ ಹೋದ್ರೆ ನಮ್ಮನ್ನು ಸೋಲಿಸಿ ಬದುಕಿ ಸರಿಸ್ತಾರಪ್ಪ ಈ ಕಾಂಗ್ರೆಸ್ಸಿಗರು. ಅದರಲ್ಲೂ DKC ಅದರಲ್ಲಿ ಬಲಿಷ್ಠ ಇದ್ದಾರೆ. ಯಾಕಂದ್ರೆ ಆರ್ಥಿಕವಾಗಿ ಸುಭದ್ರಿದ್ದಾರೆ, ಪಕ್ಷವನ್ನು ಸುಭದ್ರ ಮಾಡ್ಕೊಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಈಗ 4 ರಾಜ್ಯಗಳಲ್ಲಿ ಕಾಂಗ್ರೆಸ್ಸು ಅದ, ಮತ್ತು ಹಿಂದೆ ಇದೆಲ್ಲ ರಾಜಕೀಯ ಮಾಡಿದ್ದದ ಕಾಂಗ್ರೆಸ್ಸು. ಇಂಥ ರಾಜಕೀಯನ ಹಿಂದೆ ಮಾಡಿದ್ದದ. ರಾಜ್ಯಪಾಲ ಬದಲಾಯಿಸೋದು, ಮತ್ತೇನು ಮಾಡೋದು, ಇನ್ನೊಂದು ಪಕ್ಷದ ಹಾರಿಸ್ಕೊಂಡು ಬರುವಂಥದ್ದು, ಪಕ್ಷಾಂತರ ಮಾಡ್ಕೊಳ್ಳುವಂಥದ್ದು, ಬೇಡದನ್ನು ಹೊರಗೆ ಹಾಕುವಂಥದ್ದು, ಅನೇಕ ಕೆಲಸಗಳು ಈಗ ಕಾಂಗ್ರೆಸ್ಸಿಂದ ಆಗಿದ್ದಾವೆ. ಅಂಥದ್ದು ಮಾಡ್ಬೋದು. ಯಾಕಂದರೆ ಸಿದ್ದರಾಮಯ್ಯರಾಗಿದ್ರು ಸ್ವಲ್ಪ ಎಲ್ಲೋ ಒಂದಿಷ್ಟು ಆದರ್ಶ ಇರ್ಬೋದೇನೋ ಅಂತ ನಾವು ಲೆಕ್ಕ ಹಾಕ್ತಿದ್ವಿ. ಆದರೆ ಇವರು ಇವತ್ತಿನ ರಾಜಕೀಯಕ್ಕೆ ಏನು ಬೇಕು ಅದೆಲ್ಲ ಅದ. ಕಾಂಗ್ರೆಸ್ ಮತ್ತು BJP ಇಲ್ಲಿ ಏನು ಶಾರ್ ಅವರು, ಕಾಂಗ್ರೆಸ್ನಲ್ಲೇ DKC ಅವರು ಎಲ್ಲ ಮಾಡೋ ರಾಜಕೀಯ ಏನದಪ್ಪ ಅಂದ್ರೆ, ಹೇಗಾದರೂ ಮಾಡಿ ನಾವು ಗೆಲ್ಲಬೇಕಪ್ಪ ಯುದ್ಧನ. ಪ್ರೇಮ ಮತ್ತು ಯುದ್ಧದಲ್ಲಿ ಗೆಲ್ಲೋದು ಮುಖ್ಯ ಅದ, ನೀವು ಹೆಂಗೆ ಗೆದ್ದಿರೋದು ಮುಖ್ಯ ಅಲ್ಲ. ಆ ದಿಸೆಯಲ್ಲೇ DKC ಅವರು ಮೊನ್ನೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಶಾರ್ ಅವರು ಟಕ್ಕರ್ ಹೊಡೆದು ತೋರಿಸಿದ್ದಾರೆ. ಅದೇ ರೀತಿ ಆಗ್ತದಪ್ಪ ಮುಂದಿನ ಭಯ ಇವ್ರಿಗೆ ಕಾಣಲಿಕ್ಕತ್ತದ. ಹೀಗಾಗಿ ಇಬ್ಬರು ಒಂದಾಗಿ ಹೋದ್ರೆ ನಾವು ಉಳಿತೀವಿ, ಶೇಪ್ ಆಗ್ತೀವಿ, ಇಲ್ಲಾಂದ್ರೆ ಇಲ್ಲ. ಯಾಕಂದರೆ ಇವತ್ತು ಕರ್ನಾಟಕದಲ್ಲೇ ವಿಶೇಷವಾಗಿ JDSನಲ್ಲೂ ಸಹಿತ ನಾಯಕರು ಯಾರು ಉಳಿದಿಲ್ಲ. ಅಪ್ಪ ಮಕ್ಕಳ ಪಕ್ಷ ಅಂತ ಹೇಳ್ತಾರೆ, ಟೀಕೆ ಅದ್ರ ಮೇಲೆ. ಇನ್ನೊಂದು ದೊಡ್ಡ ನಾಯಕರಲ್ಲಿ ಬಂದು ಸೇರುವಂಥ ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಇನ್ನು BJPಯಲ್ಲೂ ಈಗ ವಿರೋಧ ಪಕ್ಷದಲ್ಲಿ ಇರುವುದರಿಂದಾಗಿ ಕಾಂಗ್ರೆಸ್ನ ಯಾರು ದೊಡ್ಡ ನಾಯಕರಾಗಲಿ, ಇನ್ನೊಂದು ಪಕ್ಷ ದೊಡ್ಡ ನಾಯಕರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಈ CPI CPM ಮಂಜು ಕಮ್ಯುನಿಸ್ಟ್ ಪಾರ್ಟಿಗಳಂತ ಇದ್ರ ಸಮೀಪ ಹೋಗೋದಿಲ್ಲ. ಸೈದ್ಧಾಂತಿಕ ಬಂದ ದೂರ ಉಳಿದು ಬಿಡ್ತಾರೆ ಅವರು. ಹೀಗಾಗಿ ಅವ್ರಿಗೆ ಉಳಿದ ಹಾದಿ ಏನಪ್ಪ ಅಂತಂದ್ರೆ, ಒಂದು ಯಡಿಯೂರಪ್ಪನ ಉಳಿಸೋಬೇಕು. ಯಾಕಂದರೆ ಯಡಿಯೂರಪ್ಪರು ಇದ್ದರೆ ಒಂದಿಷ್ಟು ಬಲ BJPಗೆ ಇಲ್ಲ. ಅದರಲ್ಲಿ ಬಲ ಯಾರು ಅದಾರ? ಅದಕ್ಕಾಗಿ
ವಿಜೇಂದ್ರ ಅವ್ರನ್ನ ಬಿಟ್ಟು ಕೊಡುವ ಸ್ಥಿತಿಯೊಳಗೆ ಮನಸ್ಥಿತಿಯೊಳಗೆ ಅವ್ರು ಇಲ್ಲ ಅನ್ನಿಸ್ತದೆ. ಇವ್ರು ಬೇಕಾದ್ರೆ ಹೇಳ್ತಾ ಇರ್ತಾರೆ, ಇಲ್ಲ ಬದಲಾಗ್ತಾರೆ, ಚೇಂಜ್ ಮಾಡ್ತಾರೆ, ಯತ್ನಾಳನ್ನ ಅಧ್ಯಕ್ಷರನ್ನ ಮಾಡ್ತಾರೆ, ಹಾಗೆ ಹೀಗೆ ದಿನಕ್ಕೊಂದು ಊಹಾಪೋಹಗಳು ಬರ್ತಾ ಇರ್ತಾವೆ. ಆ ಮಾತು ಬೇರೆ. ಆದರೆ ಅದು ಮಾಡಲಿಕ್ಕೆ ಹೋದ್ರೆ ಏನಾಗಬಹುದು ಅನ್ನೋದು ತರ್ಕನ್ನು ಮಾಡಿದಾಗ ಅದೆಲ್ಲ ಅಸಾಧ್ಯದ ಮಾತು ಅನ್ನೋ ಸ್ಪಷ್ಟ ಆಗ್ತದೆ. ಅದಕ್ಕೆ ಇವತ್ತು ಮತ್ತು ಕೊಡ್ಕೊಂಡು ಹೋಗ್ರಪ್ಪ ಅದು ಹೈಕಮಾಂಡ್ ಡೈರೆಕ್ಷನ್ ಮಾಡಿದ್ರು, ಕಿತ್ತಳ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂತಂದ್ರೆ ನಾವು ಕಿತ್ತಳಿದ್ರೆ ನಾವು ಸೋಲ್ತೀವಿ. ಇದು ಆ ಮನವರಿಕೆ ಅವರಲ್ಲದ. ಹೀಗಾಗಿ ಇವತ್ತು BJP ಮತ್ತು JDS ಕಾಲದ ಅನಿವಾರ್ಯ, ಟೈಮ್ ಅನಿವಾರ್ಯ, ಎಸೆನ್ಷಿಯಲ್ ಅಂತೀವಿ ನಾವು. ಅದಕ್ಕೆ ಕಾರಣಕ್ಕಾಗಿ ಇವತ್ತು ಜಂಟಿಯಾಗಿ ಈ ಮುಂದಿನ ಇಲೆಕ್ಷನ್ಗಳನ್ನ ಎದುರಿಸುವಂಥದ್ದು, ಅದ್ರಲ್ಲಿ ಗೆದ್ದ ಹೊರಬರುವಂಥದ್ದು ಅಂತೇಳಿ. ಯಾರಾದರೂ CM ಆಗಲಿ, ಯಾರಾದರೂ ಬಿಡಲಿ, ಆ ಮಾತು ಬೇರೆ. ಮೊದಲು ಒಂದಾಗಿರೋಣ, ಎಲ್ಲಾದ್ರೂ ಪಾರ್ಟಿಗಳು ದಿವಾಳಿ ಎದ್ದು ಹೋಗ್ತಾವೆ. JDS ಅಂತ ಪೂರ್ತಿ ಅಲ್ಲಿ ಎಲ್ಲ ಶಾಸಕರನ್ನು ಕೊಂಡ್ಕೊಂಡು ಬಿಟ್ಟರೆ ಖರೀದಿ ಮಾಡೋದಕ್ಕಂತ DK ಅವ್ರಿಗೆ ಯಾವುದೇ ರೀತಿಯ ಅವ್ರಿಗೆ ಆದರ್ಶ ಭಾವನೆ ಕಾಡುವುದಿಲ್ಲ. ಬಂದವ್ರಿಗೆ ಹೌದಪ್ಪ, ಅವ್ರು ಮಾಡ್ಯಾರು, ನಾವು ಮಾಡ್ತಾಯಿದ್ವಿ, ನಾವು ಮಾಡಿದ್ವಿ, ಅವ್ರು ಮಾಡ್ತಾಯಿದ್ವಿ. ಈ ಸ್ಥಿತಿಯೊಳಗೆ ಇದ್ದಾರೆ, ಮಾನಸಿಕ ಸ್ಥಿತಿಯಿಲ್ಲ. ಅಲ್ಲಿ ಆದರ್ಶದ ಚಿಂತೆ ಇಲ್ಲ. ನಾವು ಅಧಿಕಾರಕ್ಕೆ ಬರಬೇಕಪ್ಪ, ಅಧಿಕಾರಕ್ಕೆ ಏನು ಬೇಕಾದ್ರೆ ಮಾಡ್ತಾರೆ ರೆಡಿ, ಶಾರ ಅವ್ರಂಗ. ಹೀಗಾಗಿ ಶಾ ಮತ್ತು DKC ಮಧ್ಯದಲ್ಲಿ ಯುದ್ಧ ಈಗ ನಡೆಯುವಂಗೆ ಕಾಣ್ತಾ ಇದೆ. ಇದರಿಂದಾಗಿ ಸಹಜವಾಗಿ BJP ಸಹಿತ ಉಳಿದ ರಾಜ್ಯಗಳಲ್ಲಿ ಮಾಡಿದ ಪಾಲಿಸಿ ಇಲ್ಲಿ ಮಾಡಲಿಕ್ಕೆ ಹೋದ್ರೆ ಕರ್ನಾಟಕದಲ್ಲಿ ನಡೀಲಿಕ್ಕಿಲ್ಲ ಅಂತೇಳಿ. ಯಾಕಂದ್ರೆ ಈಗಾಗಲೇ ಗೊತ್ತಿದ್ದಂಗೆ ನಿಮಗೆ ಒಂದನೇದ್ದು DKC ಅವರು ಡ್ಯಾಶಿಂಗ್ ನೇಚರ್ ಇದ್ದಂಥ ಹೋದಾರ. ಹಿಂದೆ ಸಿದ್ದರಾಮಯ್ಯರನ್ನು ಉಳಿಸ್ಕೊಂಡಿದ್ದಾರೆ, ತಮ್ಮ ಶಕ್ತಿಯನ್ನು ಅವ್ರು ಇಟ್ಕೊಂಡು ಹೊರಟಿದ್ದಾರೆ. ಯಾಕಂದರೆ ಸಂಪುಟ ವಿಸ್ತರಣೆ ಬಂದಾಗ ಅವರು ಜನರಿಗೂ ಅವಕಾಶ ಕೊಡ್ತಾರೆ, ಕೊಡಲೇಬೇಕು. ಇಲ್ಲಂದ್ರೆ ಅವೆಲ್ಲ ಈಗ ಸೀನಿಯರ್ಸ್ ಆಗಿರ್ಬೋದು, ಸಿದ್ದರಾಮಯ್ಯ ಅತ್ಯಂತ ಸಮೀಪದವರಾಗಿರ್ಬೋದು, ಅವ್ರನ್ನ ದೂರ ಸರಿಸಿದ್ರೆ ಸರ್ವಶಕ್ತಿ ನಿಶ್ಶಕ್ತ ಆಗ್ತದೆ. ಅದು ಗೊತ್ತದ ಅವ್ರಿಗೆ. ಮತ್ತು ತಿಳುವಳಿಕೆ ಹೈಕಮಾಂಡ್ ಆ ತಿಳುವಳಿಕೆಯಲ್ಲಿ ಅದ, ಅವ್ರನ್ನ ಇಟ್ಕೊಂಡು ನಾವು ಮಾಡುವಂಥದ್ದು. ಹೀಗಾಗಿ ಒಗ್ಗಟ್ಟದ. ಆದರೆ ಅದು ಒಗ್ಗಟ್ಟು BJPಯಲ್ಲಿ ಇಲ್ಲ. ಯಾಕಂದ್ರೆ ಯಡಿಯೂರಪ್ಪನ ಕಂಡ ತಕ್ಷಣ ಯತ್ನಾಳ್ ಗುಂಪು ಒಂದದ, ಅವ್ರು ವಿರೋಧ ಮಾಡ್ತಾರೆ. ಅವ್ರು ಅದಕ್ಕೆ ಅವ್ರು ವಿರೋಧ ಮಾಡ್ತಾರೆ. ಯಾಕೆ ವಿರೋಧ ಮಾಡಿದ್ರಿ? ಅವ್ರು ಭ್ರಷ್ಟರು ಅದಾರ ರೀ. ಮತ್ತು ಭ್ರಷ್ಟದವ್ರು ಯಾರು ಅದಾರ ರೀ? ಯಾರು ಗೊತ್ತಿಲ್ಲ. ಹೇಳಲಿಕ್ಕೆ ಅವ್ರಿಗೂ ಕಷ್ಟ ಅದ. ಸ್ವತಃ ತಮ್ಮೇಲೆ ನಾವು ಹೇಳ್ಕೊಳ್ಳಿಕ್ಕೆ ಅಷ್ಟು ಧೈರ್ಯ ಇಲ್ಲ ಅನ್ನುವಂಥ ಮಾತುಗಳು ಈ ಸಂದರ್ಭದಲ್ಲಿ ನೆನಪಿಸ್ಬೇಕಾಗ್ತದೆ. ಹೀಗಾಗಿ BJPಯಲ್ಲಿಯೇ ಒಡಕು, JDS ಅಂತಿ ಒಡೆದ ಮನೆಯೆಲ್ಲ ಮುಗಿದು ಹೋಗ್ಬಿಟ್ಟಿದೆ. ಯಾರೂ ಇಲ್ಲ ಅಲ್ಲಿ. ಅವರ ಅಜ್ಜ, ಮಗ, ಮೊಮ್ಮಗ, ಮತ್ತು ಯಾರು ಬರ್ತಾರೋ ಸಂತತಿ. ಉಳಿದವ್ರಿಗೆ ಇಂತಲ್ಲಿ ಯಾವ ಅವಕಾಶವೂ ಇಲ್ಲ. CM ಇಬ್ರಾಹಿಂ ಕಡೆಗೆ ಬಂದಿದ್ದರು, ಅವ್ರನ್ನೂ ಕಳಿಸಿಬಿಟ್ರು, ಹೋಗಿಬಿಟ್ರು. CM ಇಬ್ರಾಹಿಂ ಏನೋ ಒಂದು ವಿಶ್ವಾಸದಲ್ಲಿ ಬಂದಿದ್ದರು. ಇನ್ನುಳಿದವ್ರು ವಿಚಾರ ಮಾಡ್ತಾರೆ, ಹೋಗಿದ್ರೆ ನಮಗೇನಪ್ಪ ಅಂತೇಳಿ. ಇನ್ನು ಸೆಕೆಂಡ್ ಲೈನ್ ಇಡೋರು ಬರ್ತಾರೆ ಪಾಪ. ಅವ್ರಿಗೇನೋ ಎಲ್ಲರೂ ಬದುಕಾಗಬೇಕಾಗಿದೆ, ನಡಿಬೇಕಾಗಿರ್ತದೆ. JDS ಜೈ ಅಂತಾರೆ, BJP ಜೈ ಅಂತಾರೆ, ಕಾಂಗ್ರೆಸ್ ಜೈ ಅಂತಾರೆ. ಅವ್ರು ಬದುಕು ಕಷ್ಟ ಆಗಿದೆ ಇವತ್ತು. ಯಾಕೆ ಉದ್ಯೋಗ ಇಲ್ಲಲ್ಲ. ಇದೇ ಉದ್ಯೋಗಪ್ಪ. ಎಲೆಕ್ಷನ್ ಪ್ರಚಾರ ಮಾಡೋದು, ಓಟ್ ತರೋದು, ಮಾಡೋದು ಹೆಂಗಾರ ಆಗಲಿ, ಓಟ್ ಯಾವುದೇ ವಾಮಾರ್ಗ ಮಾಡಲಿ, ಏನೋ ಮಾಡಲಿ, ಗೆಲ್ಲೋದು, ಇಷ್ಟೇ ಇವತ್ತು ಓದಿದ್ದು. ಈಗ ಅಂಥ ಜನ ಬರ್ತಾರೆ. ಬಟ್ ಲೀಡರ್ಸ JDS ಕಡೆ ತೆರೆ ಇಡ್ಸೋದು ಮಲಗಕ್ಕೆ ಹೋಗೋದಿಲ್ಲ, ಬೇಡಪ್ಪ ಅಲ್ಲಿ ಅಂತೇಳಿ. ಯಾಕಂದ್ರೆ ಹೇಳಿದ್ರು ಫೈನಲ್ ಇಲ್ಲ ಆಗೋದು ಡಿಸಿಷನ್ನ ದೇವೇಗೌಡರು, ಇಲ್ಲಾಂದರೆ HD ಕುಮಾರಸ್ವಾಮಿಗಳು. ಮತ್ತು ಅವ್ರು ಹೇಳಿದಂಗೆ ಹೇಳ್ಕೊಂಡು ಹೋದ್ರಾಗ ಅದರಲ್ಲಿ ಏನದಪ್ಪ, ಸ್ವಂತ ವಿಚಾರದಂಥ ಸ್ವಯಂ ಒಬ್ಬ ನಾಯಕಾಗಿ ಬೆಳೆದವಾಗ ಅಲ್ಲಿ ಹೋಗ್ಲಿಕ್ಕೆ ಮನಸ್ಸಾಗೋದಿಲ್ಲ. ಹೀಗಾಗಿ JDS ಅಂತಿ ತನ್ನ ಕೊನೆಯ ದಿನಗಳನ್ನ ಏರಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ. ಆದರೆ BJPಯಲ್ಲಿಂದ ಹೊಂದಾಣಿಕೆ ಇಲ್ಲ. ಇವೆರಡನ್ನೂ ಗೊತ್ತಿರುವಂಥ, ಎರಡು ತಿಳಿದಿರುವಂಥ ಹೈಕಮಾಂಡ್, BJP ಹೈಕಮಾಂಡ್, ನೀವು ಒಂದಾಗಿ ಹೋಗ್ರಪ್ಪ, ಅವ್ರನ್ನ ಇಟ್ಕೊಂಡು ಹೋಗ್ರಿ ಅಂತೇಳಿ. ಈಗ ಅದ್ರದ್ದು ಮುಖ್ಯ ಅಲ್ಲ, ಅಧ್ಯಕ್ಷ ಯಾರ್ರಿ ಏನೂ ಇರ್ರಿ, ಅದು ಬಂದಾಗ ನೋಡಿ ಮೆಜಾರಿಟಿ ಅದ ವಿಚಾರ ಮಾಡೋಣ ಅಂತ ಒಂದು ಮೆಸೇಜನ್ನು ಇದ್ರ ಮೂಲಕ ಹಾಕಿದ್ದಾರೆ. ಹೀಗಾಗಿ ದೋಸ್ತಿ ಕೆಲ್ಲದಂಗೆ ನೀವು ಮಾಡ್ಕೊಂಡು ಹೋಗ್ರಿ ಅಂತೇಳಿ ಹೇಳಿದ್ದಾರೆ. ಇದು ಏನಾಗ್ಬೋದು, ಎಂತಾಗ್ಬೋದು ಅನ್ನೋದನ್ನು ನಾವು ಮುಂದಿನ ನೋಡೋಣ ವಿಚಾರ ಮಾಡ್ತಾ. ಆದರೆ ಒಂದು ಮಾತ್ರ ಸತ್ಯ, ಈ JDS BJP ಬೇರೆ ಬೇರೆಯಾಗಿ ಈ ಮುಂಬರುವ ಚುನಾವಣೆಯಲ್ಲಿ ಹೇಳಿದ್ರೆ DKC 2022ರಲ್ಲಿ CM ಮತ್ತು ಮುಂದುವರಿದ ಗ್ಯಾರಂಟಿ ಅಂತೇಳಿ ಭಾಳ ಜನ ಮಾತಾಡ್ತಾ ಇದ್ದಾರೆ. ಇದಕ್ಕೆ ನೀವೇನಿದ್ದೀರಿ? ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ
ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.